ಇವತ್ತು ಗಡಿ ಕಾಯೋ ಯೋಧರಲ್ಲಿ ಅವರಿಗೂ ಕೂಡ ನಾವು ಸಾಮಾನ್ಯ ಇದ್ದೀವಿ. ಯಾಕಂತಂದ್ರೆ ಗಡಿ ಕಾಯೋ ಯೋಧರು ಇವತ್ತು ಇಂಡಿಯಾದ ಗಡಿಯಲ್ಲಿ ಇದ್ದು ನಮ್ಮ ದೇಶದ ಮೇಲೆ ಯಾರು ಬಾಂಬ್ ಹಾಕಬಾರದು, ನಮ್ಮನ್ನು ಅಕ್ರಮವಾಗಿ ನಮ್ಮನ್ನು ವಶಪಡಿಸಿಕೊಳ್ಳಬಾರದು ಅಂತ ಹೇಳಿ ಅವರು ಕಾಯ್ತಾ ಇದ್ದಾರೆ. ಆದರೂ ನಾವೇನು ಮಾಡ್ತಾ ಇದ್ದೀವಿ? ಗೃಹ ರಕ್ಷಕರಿಗೆ ನಾವು ಊರಲ್ಲೇ ಇದ್ದುಕೊಂಡು ಪೊಲೀಸರ ಜೊತೆಯಲ್ಲಿ ನೀವು ಸ್ವಾಗತ, ನೀವು ಯಾವ ಊರಿಗೆ ಬರ್ತೀರಿ, ಯಾವ ಜಿಲ್ಲೆಗೆ ಬರ್ತೀರಿ, ನಿಮಗೆ ಅನೇಕ ಪೊಲೀಸರ ಜೊತೆಯಲ್ಲಿ ಪೊಲೀಸರು ಒಂದು ಪಾಲಿದ್ದರೆ ಗೃಹ ರಕ್ಷಕರು 3 ಪಾಲು ಅಥವಾ 4 ಪಾಲು ಇದ್ದುಕೊಂಡು ನಾವು ಅವರು ಕೂಡ ಸದಾ ಬೇಯಿಸ್ಕೊಂಡು ನಿಮ್ಮ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಸುರಕ್ಷಿತವಾಗಿ ನಾವು ಮಾಡಿಕೊಡ್ತೀವಿ. ಅವರಿಗೆ ಯೋಧರಿಗೆ ಅಲ್ಲಿ ಏನಾದರೂ ಮರಣ ಹೊಂದಿದಲ್ಲಿ ಅವರಿಗೆ ಸರ್ಕಾರದ ಸವಲತ್ತುಗಳನ್ನು ಮುಖಾಂತರ ಸರ್ಕಾರ ಗೌರವ ಕೊಟ್ಟು ಅವರಿಗೆ ಅಭಿನಂದನೆ ಸಲ್ಲಿಸಿ ಅವರಿಗೆ ಅಂತ್ಯಕ್ರಿಯೆ ಮಾಡುತ್ತೀರಿ. ಆದರೆ ಗೃಹ ಕನಿಷ್ಠ ಪಕ್ಷ ಮಾನವೀಯತೆಯಲ್ಲಿ ಗೌರವಧನನ್ನ 2 ದಿನ 3 ದಿನ ಗೌರವಧನವನ್ನ ತಗೋಬೇಕಾದ್ರೆ 3-4 ತಿಂಗಳು ಬೇಕು, ಕಾಯ್ಬೇಕು. ಅಷ್ಟೊತ್ತಡಿಗೆ ನಮ್ಮ ಕುಟುಂಬಗಳು ಏನಾಗಬೇಕು? ನಮಗೇನ ಜೀವನ ನಡೆಸಲಿಕ್ಕೆ ಏನಾದ್ರೂ ಕಾರ್ಡ್ ಕೊಟ್ಟಿರಾ? ಇಲ್ಲ. ಯಾವ್ದಾರ ಸವಲತ್ತು ಕೊಟ್ಟಿರಾ? ಇಲ್ಲ. ಸಾಲ ಮಾಡಕ್ಕೆ ಏನನ್ನ ಕೊಟ್ಟಿರಾ? ಅದು ಇಲ್ಲ. ಯಾವುದೇ ಬ್ಯಾಂಕಿನಲ್ಲಿ ಹೋಮ್ ಗಾರ್ಡ್ಸ್ ಕೇಳಿದ್ರೆ ನೀವು ದಿನಕೂಲಿ, ನಿಮಗೆ ದಿನಗೂಲಿ, ನಿಮಗೆ ಅದನ್ನ ಕೊಡಕ್ ಬರೋದಿಲ್ಲ. ಏನ್ ಮಾಡ್ಬೇಕು? ತಂದೆ ತಾಯಿನ ಯಾವ ರೀತಿ ಸಾಕ್ಬೇಕು? ಅಲ್ಲಿ ಇಲ್ಲಿ ನೋಡಿಕೊಂಡು ನಾವು ಏನೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಅವಾಗ ಕೂಡ ಲಾಸ್. ಅವ್ರನ್ನ ಬಿಟ್ಟು ಕೊಟ್ಟು ನೀವು ಕರೆದಾಗ ಬರಬೇಕು. ಓಡಾಡಿ ನೋಡಿ, ನೀವೇ ಆಲೋಚನೆ ಮಾಡಿ ನಮ್ಮ ಪರಿಸ್ಥಿತಿ. ನೋಡಿ ಸ್ವಾಮಿ ಸಿದ್ದರಾಮಯ್ಯರೇ, ಈಗಲೂ ನಿಮ್ಮ ಮೇಲೆ ಗೌರವ ಇದೆ. ನೀವು ಒಂದು ಅಹಿಂದ ಸಮಾಜದ ಒಬ್ಬ ಮಹೋನ್ನತ ವ್ಯಕ್ತಿ. ಎಲ್ಲರಿಗೂ ನಿಮ್ಮ ಗ್ಯಾರಂಟಿಗಳನ್ನು ಕೊಟ್ಟು ನೀವು ನುಡಿದಂತೆ ನಡೆದಿದ್ದೀರಿ. ಅದು ಸಾಲ ಅಥವಾ ಏನಾದರೂ ಏನು ಮಾಡಿದ್ರು ಚಿಂತಿಲ್ಲ. ಯಾಕಂದ್ರೆ ಕಟ್ಟಲಿಕ್ಕೆ ನಾವು ಅದೀವಿ, ಜನ ಇದಾರ, ಯಾರು ಕಟ್ತಾರ? ನೀವೆಲ್ಲ ಇರೋ ತಕ್ಕನ ಬಿಟ್ಟು ಹೋಗ್ತೀರಿ ಮಾಡಿ. ಏನಪ್ಪ ನೀವು ಒಂದು ಸವಲತ್ತೇನು ಮಾಡಿದ್ರಲ್ಲ ಅದೇ ಮುಖ್ಯ ಬರೋದು. ಹಿಂದೆ ನಾವು ಯಾವಾಗ ಕಟ್ದೇವೆ ಅದು ನಮ್ಮ ಮೇಲೇನೆ ಬೀಳೋದು ಗೊತ್ತಿದೆ. ಆದರೂ ಈಗಿರುವ ಹೊತ್ನಾಗ ಯಾಕ್ರಿ ಸ್ವಾಮಿ ನಮಗೆ 365 ದಿವಸ ಕರ್ತವ್ಯ ಕೊಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀರಿ? ನೋಡಿ ನಮ್ಮ ತಂದೆ ತಾಯಿ ಸ್ಥಿತಿ ನೋಡಿ, ನಮ್ಮ ಪರದಾಡುವ ಒಂದು ಅನಾರೋಗ್ಯದ ಸ್ಥಿತಿ ನೋಡಿ. ಏನು ಮಾಡೋದು? ಅಲ್ಲಿ ಪ್ರೈವೇಟ್ ಇದರಲ್ಲಿ ತೋರ್ಸಕ್ಕೆ ಪರದಾಡ್ತಾ ಇದ್ದೀವಿ. ಅದೇ ರೀತಿ ನಾವು ಸಿಂಪ್ಟಮ್ಸಲ್ಲಿ ನಾವು ಕೂಡ ಮಲ್ಕೊಂಡ್ರೆ ಯಾಕಪ್ಪ ಅಂತಂದೇಳಿ ಅಲ್ಲಿ ನಾವು ಹಂಗೆ ಎದ್ನೋ ಬಿದ್ನೋ ಅಂತ ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ನೋಡಿ ಸ್ವಾಮಿ. ಯಾಕಂದ್ರೆ ಇವತ್ತು ಯೋಧರಲ್ಲಿ ನೀವು ಗೌರವಾನ್ವಿತ ಅಂತ್ಯಕ್ರಿಯೆ ಮಾಡಿದ್ರು ಕೂಡ ನೀವು ಅವರಿಗೆ ಬದುಕಲಿಕ್ಕೆ, ಅವರು ರಿಟೈರ್ಡ್ ಆದಮೇಲೆ ಬದುಕಲಿಕ್ಕೆ
ಅನೇಕ ಸೌಲಭ್ಯಗಳನ್ನು ಮಾಡಿದ್ದೀರಿ. ನಮಗೇನು ಮಾಡಿದ್ರಿ ಸ್ವಾಮಿ? ನಿಷ್ಕಾಮನೆ, ಅದಕ್ಕೂ ಕೂಡ ನಿಷ್ಕಾಮನೆ ಎಲ್ಲ ಮಾಡಿ ನೀವು ಬಂದಾಗ ಕರ್ತವ್ಯ ಮಾಡಿ ಎಲ್ಲರೂ ಕೂಡ ಉಗುಳ್ಸ್ಕೊಂಡು ಚೀತು ಅನ್ಸ್ಕೊಂಡು ನೀವು ಕೊಟ್ಟ ತಾಂಡು ನಿಮಗೆ ಗೌರವ ಕೊಟ್ಕೊಂಡು ನಮ್ಮ ನಿಯಮಗಳಿಗೆ ಗೌರವ ಕೊಟ್ಕೊಂಡು ನಮ್ಮ ಅಧಿಕಾರಿಗಳಿಗೆ ಗೌರವ ಕೊಟ್ಕೊಂಡು ತಾಳ್ಮೆಯಿಂದ ಎಲ್ಲರೂ ಬೈದಿಂದ ಬೇಯಿಸಿಗಳನ್ನ ಬೇಯಿಸ್ಕಂತ ಎಲ್ಲ ಮಾಡಿದಾರೆ. ಏನಿದೆ ಲಾಸ್ಟ್ ಮನೆಗೆ ಹೋಗ್ಬೇಕಾದ್ರೆ ಅವನು ಕಣ್ಣೀರಕ್ಕೆ ಬರೇ ಗೈಲೆ ಮನೆಗೆ ಹೋಗ್ಬೇಕು ಸ್ವಾಮಿ. ಅವನ ಗಂಜಿಗೆ ಏನಾದರೂ ಕೊಟ್ಟಿದ್ರೆ, ಅವನ ಕುಟುಂಬ ಗಂಜಿಗೆ ಏನಾದರೂ ಕೊಡ್ತೀರ ನೀವು? ಯಾಕೆ ಸ್ವಾಮಿ ನೀವು ಬದಲಾವಣೆ ಮಾಡಂಗಿಲ್ಲ? ಬದಲಾವಣೆ ಆಗ್ಬೋದಲ್ಲ ಸ್ವಾಮಿ. ಡಾಕ್ಟರ್ ಅಂಬೇಡ್ಕರ್ ಅವ್ರೇನು ಈ ನಿಷ್ಕಾಮ ಸೇವೆನ ಅಳಿಸಾಕ್ಬೇಡಪ್ಪ ನೀನು, ಇವ್ರು ಹಿಂಗೇ ಬರಲಿ, ಇವ್ರು ಹಿಂಗೇ ಇರಬೇಕು ಅಂತ ಹೇಳಿ ಏನನ್ನ ನಿಮಗೆ ಬರೆದೋಗಿದ್ದಾರೆ. ನೀವು ಒಂದು ಸಲ MLA ಆದರೂ ಸಾಯೋವರೆಗೂ ನೀವು ಅದರ ಪಿಂಚಣಿಯನ್ನು ತಾಂತೀರ. ನಮಗೇನಿದ್ರಿ ಎಲ್ಲ ಕಾರ್ನಲ್ಲಿ ಗೀರ್ನಲ್ಲಿ ಎಲ್ಲ ಮೆರೆದು ಜನರ ಕಷ್ಟ ಸುಖಗಳೆಲ್ಲ ನೋಡಿಕೊಂಡು ಅವರಿಗೆ ಕೆಲವನ್ನ ಸ್ಪಂದಿಸಿಕೊಂಡು ರಾಜರೋಷವಾಗಿ ಮೆರೆದು ಮತ್ತೆ ಮನೆಗೆ ಹೋಗ್ಬೇಕಾದ್ರೆ ನೀವು ತಿಂಗಳ ನೀವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀರಾ, ಸಂತೋಷ. ಅದೇ ರೀತಿ ನಾವು ಯಾಕ್ರಿ ಸ್ವಾಮಿ? ನಾವು ಮಾನವರಲ್ಲ, ನಾವು ಮನುಷ್ಯರೇನಲ್ಲ? ನಿಷ್ಕಾಮ ಸೇವೆ ಮಾಡಿದ್ರೆ ನಮಗೆ ಕುಟುಂಬನೇ ಇರಬಾರ್ದ? ಕುಟುಂಬನೇ ಇರಬಾರ್ದ? ತಂದೆ ತಾಯಿಗಳು ನೋಡಬಾರ್ದ? ನಮ್ಮ ಗೃಹರಕ್ಷಕ ಅಧಿಕಾರಿಗಳಿಗೆ ಅವ್ರಿಗೆ ಒಂದು ವೇತನವನ್ನು ಫಿಕ್ಸ್ ಮಾಡಿ, ಗೌರವ ವೇತನ ಮತ್ತು ವೇತನದ ಸಂಬಳ ಗೌರವ ವೇತನ ಫಿಕ್ಸ್ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕ ಡ್ಯೂಟಿಯಲ್ಲಿ ಏನು ಒಂದು ಅವ್ಯವಹಾರ ಆಗಲಿ ಯಾವುದೇ ಆಗಲಿ ಅದು ಪಾಪ ಅವ್ಯವಹಾರ ಅಂತ ಹೇಳಕ್ಕಾಗಲ್ಲ. ಡ್ಯೂಟಿಗಳು ಕಡಿಮೆ ಇದ್ದಾಗ ಅದು ತಮ್ಮ ಕುಟುಂಬಗಳ ಒಳಿತಿಗಾಗಿ ತಾವು ಮಾಡ್ಕೊಳ್ಳೋ ಒಂದು ಅನಾಚಾರ. ಯಾಕಂದರೆ ಡ್ಯೂಟಿಗಳಿಲ್ಲ, ಕೆಲವರು ದುಡ್ಡು ಕೊಡ್ತೀವಿ ಸ್ವಾಮಿ ಡ್ಯೂಟಿ ಹಾಕಿ ಅಂತ ಹೇಳ್ತಾರೆ. ಅದು ಅವ್ರು ತಪ್ಪಲ್ಲ ಸ್ವಾಮಿ. ಯಾಕಂದ್ರೆ ಇವರಿಗೆ ಏನಾದ್ರು ಸಂಬಳ ಇದೆಯಾ? ಘಟಕಾಧಿಕಾರಿಗಳಿಗೆ ಸಂಬಳ ಇದೆಯಾ? ಅವ್ರಿಗೆ ಕೂಡ ಒಂದು ಕುಟುಂಬ ಇರುತ್ತಲ್ಲ, ಅಂಥ ಟೈಮ್ನಲ್ಲಿ ಏನು ಮಾಡ್ತಾರೆ ಸ್ವಾಮಿ? ಅದಕ್ಕಾಗಿ ನೀವು ತಿಳಿದು ನಮಗೆಲ್ಲರಿಗೂ ನ್ಯಾಯ ಕೊಡಿಸಿ ಸ್ವಾಮಿ. ನ್ಯಾಯ ಕೊಡಿಸುವ ಮುಖಾಂತರ ನಮಗೆ ಜೀವನ ಕೊಡಿ ಸ್ವಾಮಿ. ಮತ್ತೊಮ್ಮೆ ನಿಮಗೆ ಚಿರಋಣಿಯಿಂದ ನಾನು ಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ ಸ್ವಾಮಿ. ಜೈ ಡಾಕ್ಟರ್ ಸುಲಗಿತ್ತಿ ನರಸಮ್ಮ ಅವರ ಆಶೀರ್ವಾದ ಹಾಗೂ ಅವರ ಮಗ ಶ್ರೀರಾಮ್ ಸರ್ ಅವರ ನಮ್ಮ ಪಿತಾಮಹ ಅವರ ಅವರಿಂದ ಅನೇಕ ಮಾಹಿತಿಗಳನ್ನು ಪಡೆದ ನೀವು ನಮಗೇನು ಒಂದು ಅನ್ನದಾತ್ರ ಮಾಡ್ತಾರೆ ಸ್ವಾಮಿ. ಅನ್ನ ಕೊಟ್ಟು ಏನು ಜೀವನ ಕಾಪಾಡ್ತೀರಿ, ಸವಲತ್ತು ಕೊಟ್ಟು ಏನು ನಮ್ಮ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡ್ತೀರಿ, ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಮಾಗ್ತಾರೆ ಸ್ವಾಮಿ. ಜೈ ಹಿಂದ್, ಜೈ ಕರ್ನಾಟಕ ಸ್ವಾಮಿ.